ಏನ್ ಗಿರಿಯಜ್ಜಿ ಆರಾಮ ಕುಕ್ಕಬಿಟ್ಟೆ. ಏನ್ ಸಮಾಚಾರ? ಅಲ್ಲ ಉಂಡೆ? ಓ ಇನ್ನ ಇಲ್ಲಮ್ಮ, ಉಣ್ಬೇಕು ಇನ್ನನ. ನಮ್ ಗೌರಿ ಎಲ್ಗೋ ಹೋಗ್ಯವಳೆ, ಅದಕ್ಕೆ ಬಂದ್ಮೇಲೆ ಉಂಬಾನ ಅಂತ ಸುಮ್ಮನಾದೆ. ನೀನು ಉಂಡು ಬಂದೇನೆ ಸಾವಿತ್ರಿ, ಬಾ ಕುಕ್ಕ ಬಾ. ಹೌದಾ? ಎಲ್ಗೋದ್ಲು? ಎಲ್ಗೋದ್ಲಮ್ಮ, ಎಲ್ಗೋಗ್ತೀನಿ ಅಂತ ನಂತಾಗೆ ಏನು ಹೇಳಿಲ್ಲ. ಬರ್ತೀನಿ ಅಂತ ಹೋದ್ಲು, ಅದು ಎಲ್ಗೋದ್ಲ ಏನೋ ಯಾರಿಗೆ ಗೊತ್ತು. ಬಂದಲ್ಲ ನಮ್ ಗೌರಿ. ಬಾರೆ ಗೌರಿ, ಯಾಕೆ ಅದು ತಲೆ ಮೇಲೆ ಕುತ್ಕೊ ಬರ್ತಾ ಇದ್ಯಾ? ಏನೇ ಗೌರಿ, ತಲೆ ಮೇಲೆ ಅಷ್ಟೊಂದು ಭಾರ ಹೊತ್ಕೊ ಬರ್ತಾ ಇದ್ಯಾ? ಬಾಕ್ಸ್ನಾಗ ಏನದು? ಏನು ಇಲ್ಲ ಸಾವಿತ್ರಕ್ಕ, ಅದು ರಾಗಿ ಹಸಿಟ್ಟಿರ್ಲಿಲ್ಲ ಮುದ್ದೆ ಮಾಡಕ್ಕೆ, ಅದಕ್ಕೆ ಇಕ್ ಬಂದಿದ್ದೆ. ಆ ಕಿಕ್ಕಿ ತವಣ್ಣಯ್ಯ ತಗೊಂಬರಕ್ಕೆ ಅಂತ ಹೋಗಿದ್ದೆ, ತಗೊಂಬಂದೆ. ಅಲ್ಲ ಉಂಡೇನಕ್ಕ? ರಾಗಿ ಹಸಿಟ್ಟು ಹೊತ್ಕೊ ಬರ್ತಾ ಇದ್ಯಾ ತಲೆ ಮೇಕೆ? ಅಯ್ಯೋ ಅಯ್ಯೋ ಅಯ್ಯೋ, ಅಲ್ವೇ ನಿನಗೆ ಏನು ಆಗಲ್ವೇ? ಸುಸ್ತು ಪಸ್ತು ಆಗಲ್ವೇ? ನನಗೆ ಸುಸ್ತಾ? ಕೆಳಕ್ಕೆ ಕೇಳಿಸು, ಹೇಳ್ತೀನಿ ಮೊದಲು. ಹೇಳಕ್ಕ. ಅಲ್ಲ ನನಗೆ ಯಾಕೆ ಸುಸ್ತಾಗುತ್ತೆ? ನಾನೇನು ಗುಂಡು ಕಲಾಗಿದ್ದೀನಿ ನಮ್ಮ. ಏನು ಈ ರಾಗಿ ಹಸಿಟ್ಟು ಅಕ್ಕಿ ಹಸಿಟ್ಟು ಎಲ್ಲ ನಾನೇ ಹಾಕ್ಸ್ಕೆ ಬರೋದು. ಸೌದಿನೂ ಒತ್ಕೊ ಬರ್ತೀನಿ. ಏನು ನನಗೇನು ಸುಸ್ತು ಪಸ್ತು ಯಾಕೆ ಆಗುತ್ತೆ ಹೇಳು? ನನಗೆ ಯಾವ ಸುಸ್ತು ಇಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಅಲ್ಲ ನಿನಗೆ ಸುಸ್ತಾಗೋದು ಅಥವಾ ವಾಂತಿ ಪಾಂತಿ ಬಂದಂಗೆ ಆಗೋದು ಅಥವಾ ಯತನ ತಿಮ್ಮಂಗಾಗೋದು ಏನು ಅನ್ಸಲ್ವೇ ನಿನಗೆ? ಯಾಕಕ್ಕ? ನನಗೆ ಯಾಕೆ ಅನ್ನಿಸ್ಬೇಕು? ನನಗೆ ಏನು ತಿನ್ಬೇಕು ಅಂತ ನಾನು ತಿಂತೀನಿ. ನನಗೆ ಏನೂ ಆಗ್ತಾ ಇಲ್ಲ, ಏನು ವಾಂತಿನೂ ಆಗ್ತಾ ಇಲ್ಲ, ಏನಿಲ್ಲ. ನನಗೆ ಯಾಕೆ ವಾಂತಿ ಆಗುತ್ತೆ? ಹೌದಾ? ಹಂಗಾದ್ರೆ ನೀನು ನಿಜವಾಗ್ಲೂ ಬಸ್ರಿನೇನಾ? ಅಲ್ಲ ನೀನು ನೋಡ್ತಾ ಇದ್ರೆ ನನಗೆ ಯಾಕೋ ಅನುಮಾನ ಬತ್ತಾಯ್ತಮ್ಮ. ನೀನು ಬಸ್ರಿನೋ ಅಲ್ವೋ ಅಂತಾನ. ಅಯ್ಯೋ ನಾನು ಮತ್ತೆ ಬಿಟ್ಟಿದ್ನಲ್ಲಪ್ಪ. ಇದೊಳ್ಳೆ ಸಮಸ್ಯೆ ಆಯ್ತಲ್ಲ, ಈ ಸಾವಿತ್ರಕ್ಕನಿಗೆ ಏನು ಬೇಕು ನನ್ನ ಸುದ್ದಿ ಕಟ್ಕೊಂಡು? ಹ್ಞೂ ಕಣೆ ಗೌರಿ, ನನಗೂ ಹಂಗೆ ಅನಿಸ್ತೈತೆ. ನಾನು ಇಲ್ಲಿಗೆ ಬಂದಾಗಿಂದ ಗಮನಿಸ್ತಲೇ ಇದ್ದೀನಿ, ನೀನು ಬಸ್ರಿ ಹೆಂಗ್ಸು ಥರ ಕಾಣಿಸೋದೇ ಇಲ್ಲ. ಏನು ಏನಾಗೈತಿ ನಿನಗೆ? ನಿಜವಾಗ್ಲೂ ನೀನು ಬಸ್ರಿನೇನೆ? ಅಯ್ಯೋ ಅತ್ತೆ, ಈ ಸಾವಿತ್ರಕ್ಕ ಏನೋ ಹೇಳ್ತಾಳೆ ಅಂತ ನೀನು ಹಂಗೆ ಅಂತಿದ್ಯಲ್ಲ. ಹೌದು, ನಾನು ಬಸ್ರಿನೇ. ಬಸ್ರಿ ಅಂತ ಹೇಳಿ ಏನು ಹೇಳ್ಕೊಂಡು ಹಂಗೆ ಮನಿಕೊಂಡು ಕುಕ್ಕ ಇರಕ್ಕಾಗುತ್ತೆ ಯಾವಾಗಲೂ ಕೆಲಸ ಮಾಡ್ದಂಗೆ? ಏನು ಸಾವಿತ್ರಕ್ಕ ಹಿಂಗೆ ಹೇಳ್ತಾ ಇದ್ಯಾ? ಸುಮ್ಮನಿರು. ಏನು ಬಸ್ರಿ ಆದ ತಕ್ಷಣ ಏನೋ ತಿನ್ಬೇಕು ಅನ್ನಿಸ್ಬೇಕು, ಸುಸ್ತಾಗಬೇಕು, ವಾಂತಿ ಆಗಬೇಕು, ಭಾರ ಎತ್ತಬಾರ್ದು ಅಂತ ಏನು ಇಲ್ವಲ್ಲ. ಒಬ್ಬೊಬ್ಬರಿಗೆ ಸುಸ್ತಾಗುತ್ತೆ, ಒಬ್ಬೊಬ್ಬರಿಗೆ ಸುಸ್ತಾಗಲ್ಲ. ನನಗೆ ಅಂಥದ್ದೇನು ಇಲ್ಲ. ಅಲ್ಲ ನಿನಗೆ ಅಂಥದ್ದೇನು ಇಲ್ಲ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ಅನುಮಾನ ಇನ್ ಬಸ್ರಿನ ಅಲ್ವಾ ಅಂತಾನ. ಬಸ್ರಿ ಆದವ್ರಿಗೆ ಏನಾದ್ರೂ ಒಂದು ಇದ್ದೇ ಇರುತ್ತೆ, ಸುಸ್ತಾಗೋದು, ವಾಂತಿ ಆಗೋದು, ಅಥವಾ ಬಾರಗಿರ ಎತ್ತಕ್ಕಾಗಲ್ಲ ಮದು, ಅಥವಾ ಏನಾನ ಮಾವಿನಕಾಯಿ ತಿನ್ಬೇಕು ಅನ್ಸೋದು, ಇಲ್ಲ ಏನಾನ ಊಟ ಮಾಡ್ಬೇಕು ಅಂತ ಅನ್ಸೋದು, ಅಂತವೆಲ್ಲ ಆಸೆ ಬರ್ತವೆ. ನಿನ್ಗೆ ಅದ್ಯಾವುದು ಕಾಣಿಸ್ತಾ ಇಲ್ವಲ್ಲ, ಅದಕ್ಕೆ ನನ್ಗೆ ಅನುಮಾನ. ಹೌದು ಕಣೆ ಸಾವಿತ್ರಿ, ನಾನು ಕೇಳೋಣ ಅಂತ ಅಂದ್ಕೊಂತಿದ್ದೆ. ಗೌರಿನ ಯಾವತ್ತಾದ್ರೂ ನೀನ್ ಕೇಳ್ದಂಗೆ ಆದ್ರೆ ಬಿಡತ್ಲಾಗೆ ನೋಡೋಣ ಅಂತ ಸುಮ್ಮನಾದೆ. ಇವತ್ತು ನೀನೇ ಕೇಳಿದ್ದು ಒಳ್ಳೇದಾಯ್ತು. ಹೇಳೆ ಗೌರಿ, ನಿಜವಾಗ್ಲೂ ನೀನ್ ಬಸ್ರಿನ ಅಥವಾ ಏನು ಸುಳ್ಳ ನೀನ್ ಹೇಳಿದ್ದು? ಅಯ್ಯೋ ದೇವ್ರಿ, ನಾನು ಸುಳ್ಳ? ಈಗೇನ್ ಮಾಡ್ಲಿ? ಇಲ್ಲ ಹಿಂಗಾದ್ರು ಮಾಡಿ ಗೊತ್ತಾಗಬಾರ್ದು. ಅಯ್ಯೋ ಅಪ್ಪ, ಸುಸ್ತಾಗ್ತೈತೆ ಕಣೆ ಸಾವಿತ್ರಕ್ಕ. ಏನ್ ಮಾಡೋದು ಹೇಳು? ನನ್ನ ಗಂಡ ಆಗ್ಲಿ ನಮ್ಮ ಅತ್ತೆ ಆಗ್ಲಿ ನನಗೆ ಯಾವ ಸಹಾಯನೂ ಮಾಡಲ್ಲ. ಏನಾನ ತಿಂತೀನಿ ಅಂದ್ರೆ ದುಡ್ಡೆಲ್ಲಿಂದ ತರನ ಅಂತಾರೆ. ಇಂತನ್ನು ಕಟ್ಕೊಂಡು ನಾನು ಎಲ್ಲ ಆಸೆನೂ ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಇದ್ದೀನಿ. ಸುಸ್ತಾದ್ರೂ ಕೆಲಸ ಮಾಡಲೇಬೇಕು, ಅದಕ್ಕೆ ಸುಸ್ತಾಗಿಲ್ಲ ಅಂತ ಹೇಳ್ತೀನಿ. ಪಾಪ ಯಾರಾದ್ರೂ ನನ್ನ ಗಂಡನು ನಮ್ಮ ಅತ್ತೆನೂ ಬೈಕಂತಾರೆ ಅಂತ ಹಿಂಗೆ ಹೇಳ್ತೀನಿ ಅಷ್ಟೇನೆ. ನನಗೂ ಸುಸ್ತಾಗುತ್ತೆ, ವಾಂತಿ ಆದಂಗೆ ಆಗುತ್ತೆ, ಏನಾನ ತಿನ್ಬೇಕು ಅನ್ಸುತ್ತೆ, ಕುತ್ಕೊಂಡು ಆರಾಮಾಗಿ ಏನಾನ ತಿನ್ಬೇಕು ಅನ್ಸುತ್ತೆ. ಅದು ಏನು ಮಾಡೋದು? ಅಂತ ಸೌಭಾಗ್ಯ ನನಗಿಲ್ವೇ? ನನಗೆ ಯಾರು ಹಂಗೆ ನೋಡ್ಕೊಂಬರಿಲ್ವೇ? ಏನು ಮಾಡೋದು ಹೇಳು? ನನಗೂ ಇದನ್ನ ಅಲ್ಲಿಂದ ಇಲ್ಲಿಗೆ ಒತ್ಕೊ ಬರೋ ಅಷ್ಟೊತ್ತಿಗೆ ಸುಸ್ತು ಅಂದರೆ ಸುಸ್ತು. ಆದ್ರೂ ನೀನು ಕೇಳಿದಾಗ ನಾನು ಸುಸ್ತು ಇಲ್ಲ ಎಂಥದ್ದು ಇಲ್ಲ ಅಂತಂದೆ. ಯಾಕೆ ಹೇಳು? ನೀನು ನನ್ನ ಗಂಡನು ನಮ್ಮ ಅತ್ತೆನೂ ಬೈಕಬಾರ್ದಲ್ಲ, ನೋಡು ಬಸ್ರೆನ್ಸ್ನ ಇಂಥ ಕೆಲಸಕ್ಕೆಲ್ಲ ಇಕ್ತಾರಲ್ಲ ಅಂತ ನೀನು ಬೈಕಬಾರ್ದಲ್ಲ ಅಂತ ಹಂಗೆ ಹೇಳ್ದೆ ಅಷ್ಟೇನೆ. ಅಪ್ಪ ಏನು ಮಾಡೋದು? ಸರಿ, ನಾನು ಇದ್ದ ಒಳಗೆ ತಗೊಂಡೋಗಿಕ್ಕಿ ಮೊದಲು ಹೋಗ್ತೀನಿ, ಯಾಕೋ ಸುಸ್ತಾಗ್ತೈತೆ. ಇದೇನು ಗೌರಿ ಈಟತ್ತು ಸೆನಕಿದ್ದೆ? ಈಗ ಕೇಳ್ತಿದ್ದಂಗೆನೆ ಬಸ್ರಿ ಅಂತ ಅನ್ಸೋದೇ ಇಲ್ಲ ಅಂತ ಅಂದ ತಕ್ಷಣ ನಾಳೆ ಎಲ್ಲ ಶುರುವಾಗ್ಬಿಡ್ತಾ ನಿನಗೆ ಒಂದೇ ಸಲ? ಮತ್ತೆ ನಾನು ಹೇಳಿದ್ನಲ್ಲ, ನಿಮಗೂ ನನ್ನ ಗಂಡಗೂ ಬೇಜಾರು ಮಾಡಕ್ಕೆ ನನಗೆ ಇಷ್ಟ ಇಲ್ಲ, ಹಂಗಾಗಿ ಏನು ಹೇಳಲ್ಲ, ಎಲ್ಲ ಹೊಟ್ಟೆಗೆ ಇಟ್ಕೊಂಡು ನಾನೇ ಅನುಭವಿಸ್ತಾ ಇದ್ದೀನಿ ಅಷ್ಟೇ. ಈ ಬಾಕ್ಸ್ ತಗೊಂಡೋಗಿ ಒಳಗೆ ಇಕ್ಕಕ್ಕೂ ಆಗಲ್ಲ. ಏನು ಮಾಡೋದು? ನಾನೇ ತಗೊಂಡೋಗಿಕ್ತೀನಿ ಬಿಡು. ಅಯ್ಯೋ ದೇವ್ರಿ, ಅಲ್ಲ ನಿನಗೇನು ಆಗ್ತಾ ಇಲ್ವಾ ಅಂದಿದ್ದೆ ತಡ, ಎಲ್ಲ ಒಂದೇ ಸಲ ಒಟ್ಟಿಗೆ ಆಗ್ಬಿಡ್ತಲ್ಲಪ್ಪ ಈ ಗೌರಿಗೆ. ಯಾಕೋ ಅನುಮಾನ, ಇವಳು ನಾಟಕ ಗಿಟ್ಕ ಮಾಡ್ತಾ ಇದ್ದಾಳು ಅಂತ. ಸಾವಿತ್ರಕ್ಕ, ಸ್ವಲ್ಪ ಸಹಾಯ ಮಾಡು, ಇದನ್ನ ತಗೊಂಡೋಗಿ ಒಳಗೆ ಇಕ್ಬೇಕು. ಎದ್ದಳು, ಹಿಡ್ಕೊ ಬಾ. ಸರಿ ಆಯ್ತು, ನಾನೆಲ್ಲ ತಗೊಂಬತ್ತೀನಿ, ನಡಿಯಮ್ಮ ಒಳಿಕೆ ನಡಿ. ಸರಿ ಆಯ್ತಕ್ಕ, ಹೋಗ್ತೀನಿ, ತಗೊಂಬಂದಿಕ್ಕು. ಏ ಸಾವಿತ್ರಿ, ನನಗೆ ಯಾಕೋ ಅನುಮಾನ ಬರ್ತೈತೆ ಕಣೆ. ಇವಳು
ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹೋಗಿದ್ಲಲ್ಲ, ಏನಾದ್ರೂ ಮನೆಗೆ ಸೇರಿಸ್ಲಿ ಅಂತಾನೆ ಈ ಥರ ನಾಟಕ ಮಾಡ್ಕೊಂಡು ಬಸ್ರಿ ಅಂತ ಬಂದು ನಾಟಕ ಮಾಡ್ಕೊಂಡು ಸೇರ್ಕೊಂಡ್ಲೋ ಏನೋ ಅಂತ. ಏನೋಮ್ಮ ನನಗೇನು ಗೊತ್ತು ಆ ವಿಷಯ, ನನಗೆ ಯಾಕೋ ಹಂಗೆ ಕೇಳಬೇಕು ಅಂತ ಅನ್ನಿಸ್ತು, ಕೇಳಿದೆ ಅಷ್ಟೇನೆ. ಆಮೇಲೆ ನಾನು ಹೇಳಿದೆ ಅಂತ ನಿಂತು ಅನುಮಾನ ಕೊಡಕ್ಕೆ ಹೋಗ್ಬೇಡ. ನೀನು ಹೇಳಿದೆ ಅಂತ ನನ್ಗೆ ಅನುಮಾನ ಬರ್ತಾ ಇಲ್ಲ, ಇವಳು ಬಂದಾಗಿಂದ ನಾನು ಗಮನಿಸ್ತಲೇ ಇದ್ದೀನಿ ಇವಳನ್ನ. ಆ ಲಕ್ಷಣ ನನ್ಗೆ ಒಂದು ದಿವಸನೂ ಕಾಣಿಸಿಲ್ಲ. ಅದಕ್ಕೇನೆ ನೀನು ಹೇಳ್ದಾಗ್ಲೇನೆ ನನಗೂ ಇರ್ಬೋದು ಬಸ್ರಿ ಅಲ್ಲ ಅಂತ ಅನ್ನಿಸ್ತಾ ಐತೆ. ಕೇಳೋಣ ಅಂತಿದ್ದೆ, ಬಿಡತ್ಲಾಗ ಹೋಗ್ಲಿ ಅಂತ ಸುಮ್ಮನೆ ಆಗ್ತಿದ್ದೆ. ಅವಳು ಯಾಕೆ ನಾಟಕ ಆಡ್ತಾಳೆ ಅಂತ ಈಗ ಯಾಕೋ ಹಂಗೆ ಅನ್ನಿಸ್ತಾ ಐತೆ. ಏನು ಮಾಡೋಣ? ಹಂಗೆ ಮಾಡ್ತೀನಿ, ಪಂಡಿತರ ಹತ್ರ ಕರ್ಕೊಂಡೋಗಿ ನಮ್ಮೂರಿಗೆ ತೋರಿಸ್ತೀನಿ. ಅವಾಗ ಗೊತ್ತಾಗುತ್ತೆ. ಹಂಗೆ ಮಾಡು. ಅಯ್ಯಪ್ಪಂತ ಕರ್ಕೊಂಡೋದ್ರೆ ಸರಿಯಾಗಿ ಹೇಳ್ತಾನೆ, ಬಸ್ಸಿ ಆಗ್ಯವಳ ಇಲ್ವಾ ಅಂತಾನ. ಇಲ್ಲಾಂದ್ರೆ ಆಸ್ಪತ್ರೆಗಾದ್ರೂ ಕರ್ಕೊಂಡು ಹೋಗು, ಡಾಕ್ಟರ್ ಆದ್ರೂ ಚೆಕ್ ಮಾಡಿ ಸರಿಯಾಗಿ ಹೇಳ್ತಾರೆ. ಇವಳು ಹೊಟ್ಟೆಗೆ ಮಗು ಬೆಳೀತಾಯ್ತೋ ಇಲ್ವೋ ಅಂತಾನ. ಹಂಗೆ ಮಾಡ್ತೀನಿ. ನಡಿ ಊಟ ಮಾಡೋಣ, ನಡಿ ಬಾಕ್ಸ ಒಳಗೆ ತಗೊಂಡು ನಡಿ. ಗೌರಿ ಗೌರಿ ತಾಳೆ ಬಾಕ್ಸು ಕೊಡು. ಅಯ್ಯಪ್ಪ ಸುಸ್ತಾಗ್ತೈತಿ. ಅಷ್ಟೊಂದು ಸುತ್ತಾದ್ರೆ ಬಿಡು, ಇಲ್ಲೇ ಇರ್ಲಿ. ಆಮೇಲೆ ಒಳಕ್ಕೆ ಇಕ್ಕಮಂತೆ. ಪರವಾಗಿಲ್ಲ ಕೊಡಕ್ಕ, ನಾನೇ ತಗೊಂಡೋಗ್ಬೇಕು, ಯಾವತ್ತಿದ್ರು ತಗೊಂಡೋಗ್ತೀನಿ, ಕೊಡು. ಸರಿ ಗಿರಿಯಜ್ಜಿ, ನಾನನ್ನ ಬರ್ತೀನಿ. ಆಯ್ತು ಹೋಗಮ್ಮ, ಹೋಗು. ನೀನು ಬಂದಿದ್ದು ಒಳ್ಳೇದೇ ಆಯ್ತು. ನನ್ನ ಅನುಮಾನನ ಬಗೆಹರಿಸ್ತೇನೆ ನೀನೆ. ಗೌರಿ ಗೌರಿ ಬಾರ ಇಲ್ಲಿ. ಏನತ್ತೆ? ಏನು ಹೇಳು? ಏನೇ ಇಷ್ಟೊಂದು ಮುಲುಗ್ತಾ ಇದ್ಯಾ? ಹೌದತ್ತೆ, ತುಂಬ ಸುಸ್ತಾಗ್ತೈತಿ. ನನಗೆ ನಿಂತ್ಕೊಂಬಕ್ಕೂ ಆಗ್ತಾ ಇಲ್ಲ. ಏನು ಮಾಡೋದು ಹೇಳು? ಅಡುಗೆ ಬೇರೆ ಮಾಡಬೇಕು, ಮುದ್ದೆ ಮಾಡಬೇಕು, ಅದಕ್ಕೆ. ಹೌದಾ? ಅಯ್ಯೋ, ಮುದ್ದೆ ಮಾಡೋದು ಹಂಗಿದ್ರು ಇರಲಿ, ಮೊದಲು ನಿನಗೆ ಚೆನ್ನಾಗಿಲ್ಲ ಅಲ್ವೇ? ಹೋಗಿ ಪಂಡಿತರ ಹತ್ರ ಒಂದು ಸ್ವಲ್ಪ ತೋರಿಸ್ಕೊಂಡು ಯಾತನ ಔಷಧಿ ತಗೊಂಬರೋಣ, ಬಾ ಹೋಗೋಣ. ಪಂಡಿತರ ಹತ್ರನಾ? ನಮ್ಮತ್ತೆ ಇದೇನಿದು? ಬೇಡ ಬೇಡ, ಈಗ ಏನಾದರೂ ಅಲ್ಲಿಗೆ ಹೋದರೆ ಪಕ್ಕ ಗೊತ್ತಾಗ್ಬಿಡುತ್ತೆ. ಬೇಡ ಬೇಡ, ಈಗ ಹೋಗೋದು ಬೇಡ. ಏನೇ ಯೋಚನೆ ಮಾಡ್ತಾ ಇದ್ಯಾ? ಬಾ ಜಲ್ದಿ ಹೋಗೋಣ. ಸುಸ್ತಾದ್ರೆ ತೋರಿಸ್ಕೊಂಡಂಗೆ ಇರಬಾರ್ದು. ಮೊದಲೇ ನೀನು ಬಸ್ರಿ, ಹೊಟ್ಟೆಗೆ ಮಗುನ್ ಬೇರೆ ಇಕ್ಕೊಂಡಿದ್ಯಾ? ಏನಾನು ಹೆಚ್ಚು ಕಮ್ಮಿ ಆದತ್ತು. ಬಾ ಹೋಗೋಣ ಜಲ್ದಿ ಬಾರಿ. ಅಯ್ಯೋ ಅತ್ತೆ, ನನಗೆ ಸುಸ್ತು ಅಂದ್ರೆ ಅಷ್ಟೇನು ಸುಸ್ತಾಗ್ತಾ ಇಲ್ಲ. ಇವಾಗ ಸರಿ ಆಯ್ತು, ಅಲ್ಲಿಂದ ಬಿಸ್ಲಾಗ ಬಂದಲ್ಲ, ಹಂಗಾಗಿ ಸುಸ್ತಾಯ್ತು. ಈಗ ಸರಿ ಆಯ್ತು. ಈಗ ನೆಳಕ್ ಬತ್ತಿದಂಗೆನೆ. ಏನು ಪಂಡಿತರು ಬೇಡ, ಎಂತರೂ ಬೇಡ, ಸುಮ್ಮನಿರಿ ಅತ್ತೆ. ಸುಮ್ಮನೆ ಅವ್ರ ಹತ್ರ ಹೋಗಿ ಅವ್ರಿಗೊಟ್ಟು ದುಡ್ಡು ಒಂದು ಅಂಡ. ಚೆನ್ನಾಗಿದ್ರು ಬಂದೇವ್ರೆ ಅಂತ ಏನು ಅಯ್ಯಪ್ಪ ಏನು ಕಮ್ಮಿ ತಾಮಲ್ಲ, ಜಾಸ್ತಿನೇ ತಾಮ್ತಾನೆ. ನನಗೇನು ಸುಸ್ತೇನು ಆಗ್ತಿಲ್ಲ, ಮುದ್ದೆ ಮಾಡ್ತೀನಿ, ಊಟ ಮಾಡಿರಂತೆ ಕೂತ್ಕೊಳ್ರಿ. ಇದೇನೆ ಗೌರಿ, ಇದ್ಕಿದ್ದಂಗೆ ಬದಲಾಗ್ತೀಯ ಅಲ್ಲ, ಗನವಾದಂಗೆ. ಬಾಕ್ಸ್ ನಾವು ಓದ್ಕೊಂಬಂದೆ ಅಲ್ಲಿಂದನ, ಮಿಷಿನ್ ಮನೆಯಿಂದನ. ಸಾವಿತ್ರಿ ಹಂಗಂತಿದ್ದಂಗೆ ಅಪ್ಪ ಸುಸ್ತು ಅಂತಂದೆ. ಈಗ ಸುಸ್ತಾಗ್ತಿದೆ, ಬಾರಮ್ಮ ಹೋಗಿ ಪಂಡಿತರ ಹತ್ರ ತೋರಿಸ್ಕೊಂಬರೋಣ ಅಂದ್ರೆ ಈಗಾಗಲೇ ಸರಿಯಾಗಿದ್ದೀನಿ, ಏನು ಬೇಡ ಅಂತ ಹೇಳ್ತಾ ಇದೆಯಲ್ಲಿ. ಇವತ್ತೆ ನಿಮ್ಗೆ ಯಾಕೆ ಚೆನ್ನಾಗಿಲ್ಲ ಅಂದ್ರೆ ನನಗೇನು ಗೊತ್ತಾಗಲ್ವಾ? ತೋರಿಸ್ಕೋಬೇಕು ಅಂತಾನ? ನನಗೆ ಚೆನ್ನಾಗಿಲ್ಲ ಅಂದ್ರೆ ನನ್ನ ಆರೋಗ್ಯದ ಬಗ್ಗೆ ನಿನ್ಗೇನು ಗೊತ್ತಿರುತ್ತೆ? ಸುಮ್ಮನಿರು. ನಿನಗೇನೋ ಚೆನ್ನಾಗಿಲ್ಲ ಅಂದ್ರೆ ಹೋಗಿ ತೋರಿಸ್ಕೊಂಬರೋಗು. ನಾನು ಚೆನ್ನಾಗೇ ಇದ್ದೀನಿ. ಏನಂದ್ರೆ ಬಿಸ್ಲಾಗ ಅಲ್ಲಿಂದ ಒತ್ಕೊಂಬಂದಲ್ಲ ಬಾರನ, ಹಂಗಾಗಿ ಸುಸ್ತಾಯ್ತು. ಪಂಡಿತರ ಹತ್ರ ಹೋಗಿ ಬರೋ ಅಂಥದ್ದು ಏನೂ ಆಗಿಲ್ಲ. ಸ್ವಲ್ಪ ಊಟ ಮಾಡಿದ್ರೆ ಸರಿ ಆಗ್ತೀನಿ. ಊಟ ಮಾಡ್ಲಿಲ್ವಲ್ಲ, ಹಂಗಾಗಿ ಒಂದಿಷ್ಟು ಹೊಟ್ಟೆ ಎಲ್ಲನ ಗ್ಯಾಸ್ಟ್ರಿಕ್ ಆದಂಗಾಗಿ ಹಂಗಾಗೈತೆ ಅಷ್ಟೇನೆ. ಈಗ ಮುದ್ದೆ ಮಾಡ್ತೀನಿ, ಊಟ ಮಾಡೋಣ ಇರ್ರಿ. ಉಂಡು ಆಮೇಲೆ ನೀವು ಎಲ್ಲಿಗಾದ್ರೂ ಹೋಗ್ರಿ ಅಂತೆ. ಎಲ್ಲ ಇವಳ ಇದೇನಿದು? ಕ್ಷಣಕ್ಕೂ ಬದಲಾಗ್ತಾ ಇದ್ದಾಳೆ. ಪಂಡಿತರು ಅಂದ ತಕ್ಷಣ ಆಲಿಕ್ ಚೆನ್ನಾಗಿ ಆಗ್ಬಿಟ್ಲು. ನೋಡ್ದ? ಏನೋ ಐತೆ ಇದ್ರಾಗೆ ಮರ್ಮ, ಅದನ್ನ ಬಯಲು ಮಾಡಬೇಕು. ಇರು, ಮಾಡ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.